ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದ ಈ ಪರಿಸ್ಥಿತಿಯನ್ನು ಪ್ರತಿಯೊಬ್ಬರು ಕೂಡ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಈ ಯುದ್ಧದ ಬಿಸಿ ಬೋರ್ವೆಲ್ ಮಾಲೀಕರಿಗೂ ಕೂಡ ತಟ್ಟಿರುವಂಥದ್ದು. ಕೊಲ್ಲಿ ರಾಷ್ಟ್ರದ ಯುದ್ಧದಿಂದ ಬಿಗ್ ಎಫೆಕ್ಟ್. LPG ಇಲ್ಲದೆ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ. ಜನ ಕೂಡ ದುಪ್ಪಟ್ಟು ಹಣವನ್ನು ಕೊಟ್ಟು ಆಟೋದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರು ಕೂಡ ಒದ್ದಾಡ್ತಿದ್ದಾರೆ. ಬೋರ್ವೆಲ್ ಮಾಲೀಕರಿಗೂ ಕೂಡ ಕದನ ಕಂಟಕವಾಗಿದೆ. ಹೌದು, ಬೋರ್ವೆಲ್ ಕೆಲಸ ನಿಲ್ಲಿಸಿ ಮಾಲೀಕರು ಮುಷ್ಕರಕ್ಕಿಳಿದಿದ್ದಾರೆ. ಹೊಸಕೋಟೆ ಆಲಪನಹಳ್ಳಿ ಗೇಟ್ ಬಳಿ ಮುಷ್ಕರ. ಬೋರ್ವೆಲ್ ವಸ್ತುಗಳ ಬೆಲೆ ಹೆಚ್ಚಳಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಪೂರ್ವ ಕರ್ನಾಟಕ ಗ್ರಾಮೀಣ ರಿಗ್ ಮಾಲೀಕರಿಂದ ಆಗಿರುವಂತಹ ಪ್ರತಿಭಟನೆ ಇದು. ನೋಡಿ ಹೇಗೆ ಕೆಲಸವನ್ನು ನಿಲ್ಲಿಸಿ ಪ್ರತಿಭಟಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 60ಕ್ಕೂ ಅಧಿಕ ಬೋರ್ವೆಲ್ ಲಾರಿಗಳನ್ನು ನಿಲ್ಲಿಸಿ ಪ್ರತಿಭಟಿಸ್ತಾ ಇದ್ದಾರೆ. 1,000 ಅಡಿವರೆಗಿನ ಬೋರ್ವೆಲ್ಗೆ 1,60,000 ಇತ್ತು ದರ. ಇದೀಗ ಒಂದು ಬಿಟ್ ರೇಟ್ 43ರಿಂದ 75,000ಕ್ಕೆ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಬೋರ್ವೆಲ್ ಮಾಲೀಕರಿಗೆ ಲಾಸ್ ಆಗ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧ ಬೋರ್ವೆಲ್ ಮಾಲೀಕರಿಗೆ ಯಾವ ರೀತಿ ಸಮಸ್ಯೆಯನ್ನು ಉಂಟು ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಬೋರ್ವೆಲ್ ಮಾಲೀಕರ ಜೊತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಗಲ್ಫ್ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ ಈಗಾಗಲೇ ಸಾಕಷ್ಟು ಜನರ ಮೇಲೆ ಏನು ಪರಿಣಾಮ ಬೀಳ್ತಿದ್ರೆ, ಒಂದು ಕಡೆ ಏನು ಸಿಲಿಂಡರ್ ಸಮಸ್ಯೆ ಆಗಿದೆ, ಮತ್ತೊಂದು ಕಡೆ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ಮತ್ತು ಆಟೋ ಚಾಲಕರು ಕೂಡ ಇದ್ರ ಬಗ್ಗೆ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ಒಂದು ಹೋರಾಟದ ಹಾದಿಗಳನ್ನು ಹಿಡಿದ್ರೆ, ಮತ್ತೊಂದು ಕಡೆ ಈಗ ನಮಗೂ ಕೂಡ ಈ ಸಮಸ್ಯೆ ಇದೆ ಅಂತೇಳಿ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ಹೊಸಕೋಟೆ ಭಾಗದಲ್ಲಿ, ಅಂದರೆ ಹೊಸಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಉಪ್ಪರಲ್ಲಿ ಇರ್ತಕ್ಕಂಥ ಗ್ರಾಮದ ಸಮೀಪ ಸುಮಾರು 100 ವೆಹಿಕಲ್ಗಳನ್ನು, ಅಂದರೆ ಬೋರ್ ರಿಗ್ಗನ್ನು ಕೊಡ್ತಕ್ಕಂಥ ಈ ವೆಹಿಕಲ್ಗಳು ಸುಮಾರು ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಒಂದು ಕಡೆ ಈ ಗ್ರಾಮಾಂತರ ಪ್ರದೇಶ ಅಂದರೆ ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತು ದೇವನಹಳ್ಳಿ ಈ ಭಾಗಗಳಿಂದ ಬರ್ತಕ್ಕಂಥ 100 ವೆಹಿಕಲ್ಗಳು ಬಂದು ಇಲ್ಲಿ ಬಿಟ್ಟು ಸಮಸ್ಯೆ ಆಗಿದೆ. ಜೊತೆಲಿ ಕಳೆದ 2 ತಿಂಗಳಿಂದ ಮುಂಚೆ ಇದೇ ರೀತಿ ಸಮಸ್ಯೆಗೆ ಈಡಾಗಿದ್ವಿ. ಅದು ಕೂಡ ರಿಗ್ ಮಾಲೀಕರ ಸಂಘ ಒಂದು ಕಡೆ ನಿಂತ್ಕೊಂಡು ಈ ರೀತಿ ನಮಗೆ ಸಮಸ್ಯೆ ಆಗಿದೆ ಅಂತೇಳಿ ಆಗಲೂ ಕೂಡ 1,60,000 ರೂಪಾಯಿಗೆ ಬರೋಬ್ಬರಿ ರೇಟನ್ನು ರೈಸ್ ಮಾಡಿದ್ದಾರೆ. ಅಂದರೆ ಈಗ ಮತ್ತೊಂದು ಬಾರಿ ಅಂದರೆ ರಿಗ್ ನಮಗೆ ವಿದ್ಯುತ್ ಎಫೆಕ್ಟ್ನಿಂದ ನಮಗೆ ಅಲ್ಲಿಂದ ಆಮದು ಮತ್ತು ರಫ್ತು ಆಗ್ತಿಲ್ಲ ಅಂತಕ್ಕಂಥದ್ದು ಸಮಸ್ಯೆಯನ್ನು ಇಟ್ಕೊಂಡು ನಾವು ದೃಶ್ಯಗಳು ಕೂಡ ಗಮನಿಸ್ಬೋದು. ಒಂದು ಬಾರಿ ಈ ರಿಗ್ಗನ್ನು ತೊಗೊಂಡು ಬರ್ತಾರೆ, ಅದನ್ನು ಒಂದು ಇಂತಿಷ್ಟು ನಿರ್ದಿಷ್ಟ ಅಡಿಗಳಷ್ಟು ಮಾತ್ರ ನಮಗೆ ರಿಗ್ಗನ್ನು ಕೊರಲಿಕ್ಕೆ ಸಾಧ್ಯ. ಹಾಗಾಗಿ ಮತ್ತೆ ರಿಗ್ನ ಬಿಟ್ನ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿನ ಸಂಘದ ಹಳಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿಲಿಂಡರಿಂದ ಕೂಡ ಮತ್ತೊಂದು ಸಮಸ್ಯೆ ಆಗ್ತಿದೆ. ಬರ್ತಕ್ಕಂಥ ಲೇಬರ್ಗಳು ಒಂದು ಕಡೆ ತಮಿಳುನಾಡಿಂದ ಮುಂಚೆಲ್ಲ ಬರ್ತಿದ್ರು, ಈಗ ಛತ್ತೀಸ್ಗಢ ಆ ಭಾಗದಿಂದ ಬರ್ತಕ್ಕಂಥವ್ರಿಗೆ ಸಿಲಿಂಡರ್ ಕೂಡ ಎಫೆಕ್ಟ್ ಆಗ್ತಿದೆ ಅಂತಕ್ಕಂಥದ್ದು ಇಲ್ಲಿನ ರಿಗ್ ಮಾಲೀಕರ ಸಂಘದ ಒಂದಷ್ಟು ಜನರ ಆಗ್ರಹ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೇರವಾಗಿ ಅವರೇ ಇದನ್ನು ಮಾತಾಡ್ತಾ ಹೋಗ್ತಾನೆ. ಸರ್ ನಮಸ್ತೆ, ಇವತ್ತು ಯಾವ ರೀತಿ ನಿಮಗೆ ಸಮಸ್ಯೆ ಆಗ್ತಿದೆ, ಮತ್ತು ಈ ಬಿಟ್ಟು ಸಮಸ್ಯೆ ಯಾವ ರೀತಿ ಇದೆ, ಮತ್ತು ಜೊತೆಲಿ ಗಲ್ಫ್ ಯುದ್ಧದ ಎಫೆಕ್ಟ್ ಯಾವ ರೀತಿ ನಿಮಗೆ ಪರಿಣಾಮ ಬೀಳ್ತಿದೆ ಸರ್? ಸರ್ ಆ್ಯಕ್ಚುಲಿ ನಾವು ಗಲ್ಫ್ ಕಂಟ್ರೀಸ್ ಪರವಾಗಿ ನೀವು ನೋಡ್ಕೊಂಡ್ಬಿಟ್ರೆ ನಮ್ಮದು ಆಯಿಲೇ ಮೇಜರ್ ಯೂಸೇಜ್. ಡೈಲಿ 1000 ಅಡಿ ಹೊರಿಬೇಕಂದ್ರೆ 1000 ಲೀಟರ್ ಡೀಸೆಲ್ ಬೇಕೇ ಬೇಕಾಗುತ್ತೆ. ಈಗ ಒಂದು ಕಡೆ ಯುದ್ಧ ನಡೀತಾ ಇರೋದ್ರಲ್ಲಂದು ನಮ್ಮದು ಡೀಸೆಲ್ ಬಂದು ಇದು ಬೇರೆ ನಮಗೇನು ಶಾರ್ಟೇಜು ಆ ಥರ ಯಾವುದು ನಮಗೂ ಇದು ಬೇರೆ ಡೀಸೆಲ್ ಬಗ್ಗೆ ನಮಗೇನು ತೊಂದರೆ ಬಂದಿಲ್ಲ. ಈಗ ಬಂದಿರೋದೇನೆಂದರೆ ಪ್ರೈವೇಟ್ ಪೆಟ್ರೋಲ್ ಬಂಕಲ್ಲಿ ನಯಾರ 3.25 ರೂಪಾಯಿ ಜಾಸ್ತಿ ಮಾಡಿದರೆ ಲೀಟ್ರ್ ಮೇಲೆ. ಇದು ಶೆಲ್ ಪೆಟ್ರೋಲ್ ಬಂಕಲ್ಲಿ 25 ರೂಪಾಯಿ ಡೀಸೆಲ್ ಮೇಲೆ 1 ಲೀಟ್ರಿಗೆ ರೈಸ್ ಮಾಡಿದ್ದಾರೆ. ಅದು ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇರೋದು ಬಂದು HP, ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಇದರಿಂದ ಯೂಸ್ ಮಾಡ್ತಾ ಇರೋದಂತ. ಡೀಸೆಲಲ್ಲಿ ನಮಗಿನ್ನೂ ದೊಡ್ಡ ಸಮಸ್ಯೆಗಳು ಬಂದಿಲ್ಲ. ಅದು ಏನೋ ಕಮ್ಮಿಂಗ್ ಏಪ್ರಿಲ್ 23 ಆದಮೇಲೆ ಸ್ಟೇಟ್ ಎಲೆಕ್ಷನ್ಲ ಮುಗಿದ ಮೇಲೆ ಏನೋ ರೈಸ್ ಆಗೋದಕ್ಕೆ ಚಾನ್ಸಸ್ ಇದೆಯಾ ಅಂತ ಹೇಳವ್ರೆ. ಅದು ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ ಸರ್. ಮೇಯ್ನ್ ನಮಗೆ ಪ್ರಾಬ್ಲಮ್ ಆಗಿರೋದು ಬಂತು ಸಿಲಿಂಡರ್ ಒಂದು ಅಡುಗೆ ಮಾಡೋದಕ್ಕೆ ದೊಡ್ಡ ಸಮಸ್ಯೆ ಆಗಿದೆ. ಮತ್ತೊಂದು ಸಿಲಿಂಡ್ರ್ ಮೇಲೆ ಅಮ್ಮಮ್ಮ ಅಂದರೆ ಕೂಡ 4,000 5,000 ಜಾಸ್ತಿ ಆಗಿದೆ. ಅದು ಬಿಟ್ಟು ಈಗ ಬೇರೆ ನಾವು ಯೂಸ್ ಮಾಡ್ತಾ ಇರೋದು ಮೆಟೀರಿಯಲ್ ಎತ್ಕೊಂಡ್ಬಿಟ್ರೆ ನಮ್ಮದು ಹ್ಯಾಮರು ಇದೆಲ್ಲ ನೀವು ತೋರಿಸಿರ್ತೀರ. ಈಗ ಸಿಲಿಂಡ್ರು ಮತ್ತು ಇದನ್ನು ಸಮಸ್ಯೆ ಹೊರತುಪಡಿಸಿ ನಿಮಗೆ ಬಿಟ್ಟು ಕೂಡ ರೈಸ್ ಆಗಿದೆ ಅಂತೇಳಿ ಕಳೆದ ಬಾರಿ ಅಂದರೆ 3 ತಿಂಗಳು ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದಿರಿ. ಆಗಲೂ ಕೂಡ 1,60,000 ರೂಪಾಯಿ ರೈಸನ್ನು ಮಾಡಿದಿರಿ. ಈಗ ಮತ್ತೆ ಅನಿವಾರ್ಯತೆ ಹೇಗಿತ್ತು ಅಂತ ಸರ್? ಆವಾಗ ನಾವು ರೇಟ್ ರೈಸ್ ಮಾಡುವಾಗ ಬಿಟ್ಟು ಬಂದು ಆವಾಗ ಬಂದು 25,000 43,000 ರೂಪಾಯಿ ಏಕ್ದಮ್ ರೈಸ್ ಆಯಿತು. ಹೆಂಗೆ ಅಂದರೆ ನವಂಬರ್ ಲಾಸ್ಟಲ್ಲಿಂದು ಜನವರಿ 10 ಒಳಗಡೆ ವಿತಿನ್ 1.5 ಮಂತಲ್ಲಿ ನಮಗೆ ಆವಾಗ ಬೆಲೆ ಏರಿಕೆ ಜಾಸ್ತಿ ಆಯಿತು. ಆಲ್ಮೋಸ್ಟ್ ನೋಡಿದರೆ ಆವಾಗ ಕನ್ಫರ್ಮ್ ಮಾಡೋವಾಗ 23,000 ಜಾಸ್ತಿ ಆಗಿದೆ. ಆವಾಗ ಒಂದು ಸಾರಿ ರೇಟ್ ಎಲ್ಲ ನಾವು ಕೂತು ಮಾತಾಡಿಬಿಟ್ಟು ಒಂದು ರೀಸನಬಲ್ ರೇಟ್ ಫಿಕ್ಸ್ ಮಾಡಿದ್ದೀವಿ. ಬಟ್ ಆದಷ್ಟು ಕೂಡ
ತಿರ್ಗಾ ಇನ್ನೂ ವಿತಿನ್ ಜನವರಿ 20th ತಿರ್ಗಾ ನಾವು ರೇಟ್ ರೈಸ್ ಮಾಡೋದಕ್ಕೆ ಆದಮೇಲೆ ಈಗ ಮಾರ್ಚ್ ಮುಗಿದು ಈಗ ಏಪ್ರಿಲ್ 5th ಮುಗಿತು 6th ಇವತ್ತು 6th ಆಗಿದೆ. ಇದು ಒಳಗಡೆ 30,000 ರೂಪೀಸ್ ರೈಸ್ ಆಗಿದೆ. ಆಲ್ಮೋಸ್ಟ್ ಇವತ್ತೊಂದು ಬಿಟ್ ರೇಟ್ ಬಂತು 75,000 88,000 ಆಗಿದೆ. ಈಗ ದಿನೇ ದಿನೇ ಆ ಸಮಸ್ಯೆ ಜಾಸ್ತಿ ಆಗ್ತಿದೆ. ಅದನ್ನು ಇನ್ನೂ ಹೇಳ್ಬೇಕಂದ್ರೆ ಗೋಲ್ಡ್ ರೇಟ್ ಹೆಂಗೆ ಡೈಲಿ ಫಿಕ್ಸ್ ಮಾಡ್ತಾ ಇದ್ರು, ಇವರು ಬಿಟ್ಟವರು ಒಂದು ವಾರಕ್ಕೊಂದು ಸಾರಿ ರೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳು ಒಂದಲ್ಲ ಎರಡಲ್ಲ, ಒಂದು ಕಡೆ ಸಿಲಿಂಡರ್ ಸಮಸ್ಯೆ ಆದರೆ ಮತ್ತೊಂದು ಕಡೆ ಏನು ಬಿಟ್ಟಿನಿದೆ, ಬಿಟ್ಟಿಂದ ಆ ಸಮಸ್ಯೆ ಏನು ಹೇಳೋಕ್ಕಾಗದಿರೋ ಮಟ್ಟಕ್ಕೆ ದಿನದಿಂದ ದಿನಕ್ಕೆ ಗೋಲ್ಡ್ ರೀತಿ ಏನೋ ಹೆಚ್ಚು ಕಮ್ಮಿ ಆಗ್ತಾನೆ ಇದೆ ಅಂತಕ್ಕಂಥದ್ದು ಇಲ್ಲಿನ ಸದಸ್ಯರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಾಂತ್ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ಹೊಸಕೋಟೆ.